बेळगाव कित्तूर धारवाड नवीन रेल्वे मार्गासाठी सुरू असलेल्या भूसंपादन प्रक्रियेत शेतकऱ्यांची जमीन ताब्यात घेतली जात असून त्यासाठी न्याय मोबदला द्यावा या मागणीसाठी कर्नाटक राज्य शेतकरी संघ आणि हरित सेना कार्यकर्त्यांनी बुधवारी बेळगावमध्ये आंदोलन केले। शहरात निदर्शने करत शेतकरी नेते आणि कार्यकर्ते जिल्हाधिकारी कार्यालयात गेले व जिल्हाधिकाऱ्यांमार्फत राज्य आणि केंद्र सरकारकडे निवेदन सादर केले। रेल्वे प्रकल्पाच्या नावाखाली सुपीक शेती जमीन संपादित केली जात असून त्यामुळे अनेक शेतकरी कुटुंबांचे उपजीविकेचे साधन हिरावले जाण्याची भीती त्यांनी व्यक्त केली। रेल्वे हस्ಕೊಂಡು ಹೋಗಿ ನಮ್ಮ ಭೂಮಿ ಇಕಡೆ ಬಾದ ಜೀವನನ ಬಾದ ಆಕತಿ ಮತ್ತೆ ಅಲ್ಲಿ ಬಿಡದಿ ಒಳಗ ಸುಮಾರು 3 ಕೋಟಿ ರೂಪಾಯಿ ಎಕರೆಕ ಬ್ಯಾಡ್ ನಾವು ಭೂಮಿ ಕೊಡಂಗಿಲ್ಲ 9000 ಎಕರೆ ನಾವು ಭೂಮಿನೇ ಕೊಡಂಗಿಲ್ಲ ಅಂತ ರೈತರ ಸುಮಾರು 500 ದಿನದಿಂದ ಹೋರಾಟ ಮಾಡತ್ತಾರು। ಅಲ್ಲಿ ಈಗಾಗಲೇ ನಮ್ಮಲ್ಲಿ ತೆಪ್ಪಿಸಿ 3 ಕೋಟಿ ರೂಪಾಯಿ ಒಬ್ಬರ ಅಕೌಂಟ್ ಜಮಾ ಮಾಡಿಬಿಟ್ಟಣ ರಾಜ್ಯದ ಮುಖ್ಯಮಂತ್ರಿ ಅವರು। ಅದು ಭೂಮಿನ ಅದು ಬೆಂಗಳೂರು ಬಿಟ್ಟು 35 ಕಿಲೋಮೀಟರ್ ಇತ್ತು, ಯಾವ್ಯಾವ ಬಿಟ್ಟು 15 ಕಿಲೋಮೀಟರ್ ಇತ್ತು। ಇವೆಲ್ಲ ಯಾವ್ಯಾವ ಮಗನಾಗದ ಮೊನ್ನೆ ನಾನು ಬಾಗೇವಾಡಿಗೆ ಹೋದಾಗ ಅಣ್ಣ ಹೇಳತ್ತಿದ್ದ 20 ಲಕ್ಷ ರೂಪಾಯಿ ಒಂದು ಗುಂಟೆ ಎಣ್ಣೆ ಮಾಡಿದ ಅಧ್ಯಕ್ಷರು ನಮ್ಮ ಭೂಮಿ ಕೇಳತ್ತಾರು। ಅದ್ರ ಅವ್ನಿಗೆ ಎಷ್ಟು ಕೊಡಬೇಕು, 8 ಕೋಟಿ ರೂಪಾಯಿ ಕೊಡಬೇಕು। ಅವ್ರು 40 ಲಕ್ಷ ಹೋಗ್ತಾರ। ಮತ್ತಂದ್ರೆ ಏನ ಈ ರೈಲ್ವೆ ಮಾಡೋದಂದ್ರೆ ನಮಗೇನು ರೈತರಿಗೆ ಏನು ಅನುಕೂಲ ಇಲ್ಲ। ನಾವು ಅರ್ಧ ಗಂಟೆ 1 ಗಂಟೆ ನ್ಯಾಷನಲ್ ಹೈವೇ ಹೋಗ್ತು। ಈಗ ಈ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಸುರೇಶ್ ಅಂಗಡಿ ಸಾಹೇಬರು ಸಿಮೆಂಟ್ ಒಯ್ಯಕ್ಕಾಗಿ ಸರ್ಕಾರದ ಒಯ್ಯಕ್ಕಾಗಿ ಇವರು ಮಾಡ್ಕೊಳ್ತಾರೆ। ಸರ್ಕಾರದ ಏನೇನೋ ಈ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಂಪನಿಗಳು ಅದಾವು, ಅವರು ಮೆಟಲ್ ಅಂತ ಸಂದರ್ಭ। ಅದಕ್ಕಾಗಿ ನಾವು ಇವತ್ತ ಜಿಲ್ಲಾಧಿಕಾರಿಯವರು ಕಡೆ ನಮಗೆ 3 ಕೋಟಿ ರೂಪಾಯಿ ನಮಗೆ ಕೊಟ್ರೆ ಭೂಮಿ ಕೊಡವ್ರ, ಇಲ್ಲ ಅಂತಂದ್ರೆ ಈ ರೈಲ್ವೇದ ಏನು ತಾವ ಅಕ್ವಿಷನ್ ಏನೇನು ಪ್ರೊಸೀಜರ್ ಮಾಡಿದ್ರಿ ಅದನ್ನ ತಕ್ಷಣ ಎಲ್ಲ ಕ್ಯಾನ್ಸಲ್ ಮಾಡ್ರಿ, ಇಲ್ಲ ಅಂದ್ರೆ 3 ಕೋಟಿ ರೂಪಾಯಿ ಕೊಡ್ಲೇಬೇಕು। ಈಗ ನಾಳೆ ತಮ್ಮ ಲೆಕ್ಕಾಚಾರದಾಗ ನೀವು ಇಷ್ಟು ಮಾಡಿರಿ, ನಾಳೆ ರಾಜ್ಯದ ಮುಖ್ಯಮಂತ್ರಿ ಬರತ್ತಾರ। ಈ ಬೆಳಗಾವಿ 10 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರ। ಅಲ್ಲಿ 3 ಕೋಟಿ ಕೊಟ್ಟರೆ ಮತ್ತೆ ಇನ್ನೂ 3 ಕೋಟಿ ರೂಪಾಯಿ ಘೋಷಣೆ ಮಾಡಲಿ, ನಮಗೂ ಬರಲ್ಲ। ನಾವು ಒಮ್ಮೆ ಭೂಮಿ ಕೊಟ್ಟಪ್ಪ ಅಂತಂದ್ರೆ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾರೋ। ಈ ಭೂಮಿ ಮಾಡಿದ್ರೆ ಮತ್ತೊಂದು 2 ಪಟ್ಟು ರೊಕ್ಕ ಹಾಕಿ ನಾವು ಬೇರೆ ಕಡೆ ಭೂಮಿ ತಗೋಬೇಕ। ಬೆಳಗಾವದಾಗ ಇನ್ನೇ ಜಾಗ ತಗೋತಿದ್ರೆ 40 ಲಕ್ಷ ರೂಪಾಯಿ ಒಂದು ಗುಂಟೆ ಇತ್ತು, ಒಬ್ಬೊಬ್ರು 20 ಗುಂಟೆ ಇದಾವ, 10 ಗುಂಟೆ ಇದಾವ। ಕಡಿಮೆ ಅಂದ್ರು ಈ ಬೆಳಗಾವಿ ಅಂದ್ರೆ ಧಾರವಾಡ ಮಟ್ಟ 1000 ಎಕರೆ ಜಮೀನು ಹೋಗ್ತದೆ। ತಾವು ಮನುಷ್ಯ ಬಂದಂಗೆ ಭೂಮಿಯನ್ನ ತಗೋತಕ್ಕಂಥ ಚಟುವಟಿಕೆಯನ್ನ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೈ ಬಿಡಬೇಕು। ಯಾಕಂದ್ರೆ ಜಗದೀಶ್ ಶೆಟ್ಟರ್ ಸಾಹೇಬ್ ಕೂಡ ಇಲ್ಲಿ ಬರಲೇಬೇಕು। ಜಗದೀಶ್ ಶೆಟ್ಟರ್ ಸಾಹೇಬ್ ನಾವೆಲ್ಲ ಚುನಾವಣೆ ಒಳಗೆ ಮತದಾನ ಮಾಡಿದ್ರೆ ಏನಂತೇಳಿ ರೈತರನ್ನ ರಕ್ಷಣೆ ಮಾಡ್ರಿ, ರೈತರನ್ನ ಕಾಪಾಡ್ರಿ, ರೈಲ್ವೆ ಒಯ್ಯುದು ಬೇಡ ಅಂತೇಳಿ ಹೋರಾಟ ಮಾಡಿದ್ದು ರೈತರಿಗೆ ಇರಲಿ ಅವಕಾಶ ಕೊಡೋಣ ಅಂತೇಳಿ ಕೊಡದಾರ। ಆದ್ರೆ 3 ಕೋಟಿ ರೂಪಾಯಿ ಪ್ರತಿಯೊಬ್ಬ ರೈತರು ಕೊಡಬೇಕು। ಮತ್ತ ಏನು ಸಿಟಿ ಒಳಗ ಈಗ 20 ಲಕ್ಷ 30 ಲಕ್ಷ ಗುಂಟೆ ಮಾರ್ಗೈತಿ, ಅದೇನ ವಹಿವಾಟು ಮಾಡೈತಿ, ಅಷ್ಟು ಹಣ ಕೊಡ್ತಕ್ಕಂಥದ್ದು ಆಗಲಿ, ಹೌದು। शेतकरी संघटनेच्या पदाधिकाऱ्यांनी सांगितले की पिढ्यानपिढ्या चालत असलेली शेती जमीन गमावणाऱ्या शेतकऱ्यांना केवळ नियमाप्रमाणे मोबदला देणे पुरेसे नाही। आंदोलनानंतर जिल्हाधिकाऱ्यांनी निवेदन सादर करत शेतकरी संघ आणि हरित सेना कार्यकर्त्यांनी सरकारने मागण्यांकडे गांभीर्याने लक्ष न दिल्यास येत्या काळात तीव्र आंदोलन छेडण्याचा इशारा दिला। विनोद कोलकार, KMM मराठी, बेळगाव। क्षण आले क्षण प्रेमळ है रेशमात गुंफून सोनेरी
S. Channabasappa and Sons, The Textile Mall, Tilakwadi, Belagavi.